ಇನ್ನು ಕಾಲ್ತುಳಿತ ಪ್ರಕರಣವನ್ನ ಸರ್ಕಾರದ ವಿರುದ್ಧದ ಪ್ರಮುಖ ಅಸ್ತ್ರವನ್ನಾಗಿ ಬಳಸಿಕೊಳ್ಳೋದಕ್ಕೆ ಬಿಜೆಪಿ ರೆಡಿಯಾಗಿದೆ. ಅದನ್ನಿಷ್ಟೊಳಗಡೆ ಮಾಡಬೇಕು. ಬಟ್ ಈಗ ಬಿಜೆಪಿ ಕಾರ್ಯಪ್ರವೃತ್ತವಾಗಿದೆ. ಇವತ್ತು ಪ್ರತಿಭಟನೆಯ ಮೊದಲ ಹಂತ ನಡೆಯುತ್ತೆ. ವಿಧಾನಸೌಧದ ಎದುರುಗಡೆ ಪ್ರತಿಭಟನೆ ನಡೆಯುತ್ತೆ. ರಾಜ್ಯ ಬಿಜೆಪಿಯಿಂದ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗ ಸರ್ಕಾರದ ವೈಫಲ್ಯ ನಿರ್ಲಕ್ಷ್ಯತನವನ್ನ ಖಂಡಿಸಿ ಪ್ರತಿಭಟನೆಯನ್ನ ರಾಜ್ಯ ಬಿಜೆಪಿ ಮಾಡುತ್ತೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಎದುರು ರಾಜ್ಯ ಬಿಜೆಪಿ ನಾಯಕರು ಜಮಾವಣೆ ಆಗ್ತಾರೆ. ಸರ್ಕಾರದ ನಿರ್ಲಕ್ಷ್ಯ ಆಲ್ಮೋಸ್ಟ್ ಏನೇನು ಈವರೆಗಿನ ಘಟನೆಗಳೆಲ್ಲವನ್ನ ಆದರೆ ಪ್ರಮುಖವಾಗಿ RCB ವಿಚಾರವನ್ನ ಪ್ರಸ್ತಾಪ ಮಾಡಿ ಈ ಪ್ರತಿಭಟನೆ ನಡೀತಿದೆ. ಗಾಂಧಿ ಪ್ರತಿಮೆಯ ಮುಂಭಾಗ ರಾಜ್ಯ ಬಿಜೆಪಿಯ ಪ್ರಮುಖ ನಾಯಕರು ಈಗಾಗಲೇ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಿದೆ. ವಿಧಾನ ಪರಿಷತ್ ಸದಸ್ಯರು, ವಿಧಾನಸಭೆಯ ಸದಸ್ಯರು, ವಿಪಕ್ಷ ನಾಯಕ ಆರ್ ಅಶೋಕ್, ಬಹುತೇಕ ಶಾಸಕರೆಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ನೀವು ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ. ಇದು ನೇರ ಪ್ರಸಾರದ ದೃಶ್ಯಗಳು. ಛಲವಾದಿ ನಾರಾಯಣ ಸ್ವಾಮಿ ಇದ್ದಾರೆ, ವಿಪಕ್ಷ ಪರಿಷತ್ನ ವಿಪಕ್ಷ ನಾಯಕ, ಮತ್ತು ಅಶ್ವಥ್ ನಾರಾಯಣ್ ಇದ್ದಾರೆ, ಶಿವಮೊಗ್ಗದ ಶಾಸಕರಿದ್ದಾರೆ. ಬಹಳಷ್ಟು ಜನ ಶಾಸಕರು, MLC ನಾಯಕರುಗಳ ಸಮ್ಮುಖದಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ ಗಾಂಧಿ ಪ್ರತಿಮೆಯ ಮುಂಭಾಗ. ಸುರಕ್ಷತೆ ಭದ್ರತೆಯನ್ನು ಒದಗಿಸ್ತಾ ಇರತಕ್ಕಂತ ಸರ್ಕಾರಕ್ಕೆ, ಪೊಲೀಸರ ಅನಿಸಿಕೆಯನ್ನ ಅಭಿಪ್ರಾಯವನ್ನು ಊರಗುಂಪು ಮಾಡಿದ ಸರ್ಕಾರಕ್ಕೆ, ಪೊಲೀಸರನ್ನ ಪ್ರಾಣಿಗಳಂತ ಕಾಣುತ್ತಿರುವ ಸರ್ಕಾರಕ್ಕೆ, 5 ಜನ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ ಸರ್ಕಾರಕ್ಕೆ, 5 ಜನ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ ಸರ್ಕಾರಕ್ಕೆ, ಇವತ್ತು ಇಡೀ ರಾಜ್ಯಾದ್ಯಂತ ಮತ್ತು ಇಡೀ ದೇಶದಾದ್ಯಂತ ಏನು ಕಾಂಗ್ರೆಸ್ ಸರ್ಕಾರ ಮಾಡಿದ ತಪ್ಪಿನಿಂದ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ತಪ್ಪಿನಿಂದ 11 ಜನ ನಮ್ಮ ಸೋದರ ಸೋದರಿಯರ ಹತ್ಯೆ ಆಗಿದೆ, ಕ್ರಿಕೆಟ್ ಅಭಿಮಾನಿಗಳದು. ಆ ಹಿನ್ನೆಲೆಯಲ್ಲಿ ಇವತ್ತು ಶಾಸಕರು, ಸಂಸದರು ನಾವೆಲ್ಲರೂ ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ರಾಜ್ಯದ ಮಾಜಿ ಸಚಿವರು ಮತ್ತೆ ನಮ್ಮ ಮಲ್ಲೇಶ್ವರಂ ಶಾಸಕರು ಆಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಮಾತಾಡಬೇಕಂತ ವಿನಂತಿ ಮಾಡ್ತೇನೆ. ಸರ್ ಸ್ವಲ್ಪ ಮುಂದೆ ಬನ್ನಿ ಸರ್. ಸರ್ ಒಂಚೂರು ಮುಂದೆ ಸರ್ ಮುಂದೆ ಬನ್ನಿ ಸರ್. ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು, ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು. ಕಾಂಗ್ರೆಸ್ ಸರ್ಕಾರಕ್ಕೆ ಅಮಾಯಕರನ್ನ ಕೊಂದ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಲೆತ್ಕೊಂಡು ಎಲ್ಲಿ ಸರ್ಕಾರ ನೋಡಿ, ಎಂಟೈರ್ ನನ್ನ ವೈಯಕ್ತಿಕ ಹೇಳಿಕೆ, ಇದರಲ್ಲಿ ಎಂಟೈರ್ ಸರ್ಕಾರನೇ ವಜಾ ಮಾಡಬೇಕು. ಯಾಕೆಂದ್ರೆ ಇಡೀ ಸರ್ಕಾರ ಅಲ್ಲಿತ್ತು, ಡ್ಯಾಶ್ ಮೇಲೆ ಇಡೀ ಸರ್ಕಾರ ಇತ್ತು. IAS, IPS, ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ, ಹೋಮ್ ಸೆಕ್ರೆಟರಿ, ಮಂತ್ರಿ, ಉಪಮುಖ್ಯಮಂತ್ರಿಗಳು ಎಲ್ಲರೂ ಇದ್ರು. ಇಡೀ ಸರ್ಕಾರನೇ ಭಾಗಿ. ಬರೀ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ರಾಜೀನಾಮೆಯನ್ನ ನಾವು ಡಿಮ್ಯಾಂಡ್ ಮಾಡಿದ್ದೀರಿ ಆಲ್ರೆಡಿ. ಈ ಸರ್ಕಾರನೇ ವಜಾ ಮಾಡಬೇಕು. ಲಜ್ಜೆಗೆಟ್ಟ ಸರ್ಕಾರ ಇದು, ವಜಾ ಮಾಡಬೇಕು ಅಂತೇಳಿ ನಾನು ಕೂಡ ಆಗ್ರಹವನ್ನ ಮಾಡ್ತೀನಿ. ಸರ್ಕಾರ ಕ್ರಿಕೆಟ್ IPL ಲೀಗಲ್ಲಿ ಮ್ಯಾಚ್ ಅನ್ನ ಗೆದ್ದು ಬಹಳ ಹರ್ಷದಿಂದ ಬಂದಂತ RCB
ಅವ್ರನ್ನ ಸ್ವಾಗತಿಸಲು, ಅವರಿಗೆ ಅಭಿನಂದಿಸಲು ನಮ್ಮ ನಾಡಿನ ಜನತೆ ಸಂಭ್ರಮದಿಂದ ಎದುರು ನೋಡ್ತಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಆಡಳಿತದಲ್ಲಿ ವಿಫಲರು ಆಗಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ಯಾವ ಒಂದು ತಯಾರಿಯನ್ನು ಮಾಡದೆ, ಒಂದು ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತಗೊಳ್ಳದೆ, ಅಧಿಕಾರಿಗಳೆಲ್ಲ ಇದನ್ನ ತಕ್ಷಣ ಆಚರಣೆನ ಮಾಡ್ಲಿಕ್ಕಾಗಲ್ಲ ಅನ್ನುವಂಥದ್ದನ್ನ ನಮ್ಮ ವಿಧಾನಸೌಧದ ಇಲ್ಲಿ ಡಿಸಿಪಿ ಇಂದ ಹಿಡಿದು ಕಬ್ಬನ್ ಪಾರ್ಕಿನ ಇನ್ಸ್ಪೆಕ್ಟರ್ ಇಂದ ಹಿಡಿದು ಕಮಿಷನರ್, ಡಿಸಿಪಿ ಎಲ್ಲ ಹಂತದಲ್ಲೂ ಈ ಒಂದು ಸಂಭ್ರಮ ಮಾಡ್ಲಿಕ್ಕಾಗಲ್ಲ, ಸೆಲೆಬ್ರೇಷನ್ ಮಾಡ್ಲಿಕ್ಕಾಗಲ್ಲ ಅಂತ ಬಹಳ ಸ್ಪಷ್ಟವಾಗಿ ತಿಳಿಸಿದ್ರು ಸಹ ಈ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾನ್ ಮುಂದೆನಾ ನೀನ್ ಮುಂದೆನಾ, ಮುಖ್ಯಮಂತ್ರಿಗಳಿಗೆ ಟಕ್ಕರ್ ಕೊಡ್ಲಿಕ್ಕೆ ಉಪಮುಖ್ಯಮಂತ್ರಿಗಳಿಗೆ ಟಕ್ಕರ್ ಕೊಡ್ಲಿಕ್ಕೆ ಇವರಿಬ್ಬರ ಮಧ್ಯದಲ್ಲೂ ಗೃಹ ಸಚಿವರು ಅಪ್ಪಚ್ಚಿ. ಗೃಹ ಸಚಿವರು ಎಲ್ಲಿಂದ ಹುಡುಕ್ಬೇಕು? ಯಾರಪ್ಪ ಗೃಹ ಸಚಿವರು? ಗೃಹ ಸಚಿವರು ಈ ಸರ್ಕಾರದಲ್ಲಿ ಇದಾರೋ ಇಲ್ವೋ ಈಗ ಉಂಟೆ ಅನ್ನುವಂತ ಪರಿಸ್ಥಿತಿ ಇಡೀ ಗೃಹ ಇಲಾಖೆ, ಗೃಹ ಸಚಿವರಿಂದ ಹಿಡಿದು ಗೃಹ ಇಲಾಖೆ ಅಧಿಕಾರಿಗಳಿಂದ ಎದುರಿಸುವಂತದ್ದಾಗಿದೆ. ಹಾಗಾಗಿ ಇವತ್ತಿವ್ರನ್ನ ಯಾರು ಆಚರಣೆ ಮಾಡಬೇಕು ಅಂತ ಹೊಟ್ಟವರು ಅದಕ್ಕೆ ಜವಾಬ್ದಾರಿ ತೊಗೊಳ್ಬೇಕಲ್ಲ. ಬರೀ ಪ್ರಚಾರ